ನೋಡಿಕೊಂಡು ನಾವು ಹೇಳಿದ್ವಿ ಅವರಿಗೆ, ನಾವು ಇಲ್ಲೇ ಕೊಡಗು ಮೆಡಿಕಲ್ ಕಾಲೇಜ್ ಫಸ್ಟ್ ಇಯರ್ MBBS ಸ್ಟೂಡೆಂಟ್ಸ್ ಅಂತ, ಈಗಷ್ಟೇ ಅಡ್ಮಿಷನ್ ಆಗಿರೋದು ಅಂತ. 2 days ಆಯ್ತು ಅಷ್ಟೇ ಅಡ್ಮಿಷನ್ ಆಗಿ. ಸೊ ಆವಾಗ ಅವರು ಹೌದಾ ಅಂತ ಫೋನ್ ತೆಗೆದ್ಬಿಟ್ಟು ಹಿ ಶೋಡ್ ಒಂದು ವಿಡಿಯೋ. ಆ ವಿಡಿಯೋದಲ್ಲಿ ನಮ್ಮ ಓರಿಯಂಟೇಷನ್ ಡೇದು ವಿಡಿಯೋ ಇತ್ತು. ಇವಾಗ ನಮಗೆ ಶಾಕ್ ಆಯ್ತು, ಇದು ಹೇಗೆ ವಿಡಿಯೋ ಸಿಕ್ತು ಅಂತ. ಪುನಃ ನಮ್ಮ ಮೈಂಡಲ್ಲಿ ಈಗ ನಮ್ಗೆ ಯಾವ ಥರ ಅನಿಸ್ತಿತ್ತು ಅಂದರೆ, ನಾವು ಫಸ್ಟ್ ಇಯರ್ MBBS ಬಂದಿರ್ತೀವಿ, ಇಡೀ ಊರಿನವ್ರಿಗೆ ಗೊತ್ತಾಗಿದೆ ಏನೋ, ಸೊ ಎಲ್ಲರೂ ಫೋನಲ್ಲಿ ವಿಡಿಯೋ ಇದೆ ಅಂತ ನಮಗೊಂದು ಮೈಂಡಲ್ಲಿ ಫೀಲ್ ಆಯ್ತಾ. ಅದಾದಮೇಲೆ ಸುಮ್ಮನೆ ಕೇಳಿದೆ ನಾನು, ಅಂಕಲ್ ಯಾರು ನೀವು ಅಂತ. ಅವ್ರು ಹೇಳಿದ್ರು, ಐ ಆಮ್ ಡಾಕ್ಟರ್ ಕಿರಣ್ ಭಟ್ ಫ್ರಮ್ ಆಫ್ಥಾಲ್ಮಾಲಜಿ ಡಿಪಾರ್ಟ್ಮೆಂಟ್. ದ್ಯಾಟ್ ಎಕ್ಸ್ಪೀರಿಯನ್ಸ್ ಇದೆಲ್ಲ, ಅಟ್ ದ್ಯಾಟ್ ವೆರಿ ಮೊಮೆಂಟ್, ಅದು ಇಟ್ ಹಂಬಲ್ಡ್ ಮಿ ಡೌನ್ ಟು ಮೈ ಕೋರ್. ಐ ಲರ್ನ್ ಸಮಥಿಂಗ್ ದೇರ್. ಅಡ್ಮಿಷನ್ ಆಗಿ 48 hours ಆಗಿಲ್ಲ, ಇವಾಗಲೇ ಫುಲ್ ಫೀಲ್ಸ್ ಅಲ್ಲಿದ್ದೆ ನಾನು, ಆವಾಗಲೇ ಆ ಫೀಲ್ಸ್ ಅಲ್ಲಿದ್ದೆ. ಬಟ್ ಸಮ್ವನ್ ಹೂ ಇಸ್ ಆಫ್ ದ್ಯಾಟ್ ಎಕ್ಸ್ಪೀರಿಯನ್ಸ್, ಅವರು ಸಿಂಪಲ್ ಆಗಿ ಅವರಷ್ಟಿಗೆ ಈಸ್ ಮೈಂಡಿಂಗ್ ಇಸ್ ಓನ್ ಬಿಸ್ನೆಸ್. ದಿಸ್ ಇಸ್ ವಾಟ್ ಐ ಲರ್ನ್ ಹಿಯರ್. ಸೊ ವಾಟ್ ಹ್ಯಾಪನ್ಸ್ ಇಸ್ ವೆನ್ ಯು ಕಮ್ ಹಿಯರ್, ಫುಲ್ಲು ಅದೇ ಹೇಳಿದ್ರಲ್ಲ ಫೀಲ್ಸ್ ಇರುತ್ತೆ ನಮಗೆ. ಈ ಫೀಲ್ಸ್ ಅನ್ನ ಕಂಟ್ರೋಲಿಗೆ ತರೋ ಕೆಲಸನೇ ಸೀನಿಯರ್ಸ್ದು. ಐ ವುಡ್ ಲೈಕ್ ಟು ಸೇ ಒನ್ ಥಿಂಗ್. If you compare all the government medical colleges, Kodagu Medical College nalli there is least ragging. There is no ragging at all actually. There are 2 reasons for that. One reason is administration is very strict about it. If I rag someone, I will be sent out. I will be suspended from the hostel. Right. And the second reason is, see, I am from 2021 batch. Our batch is the senior most batch in the hostel. So we take it as our responsibility to prevent all these acts of ragging. So we take it as a responsibility. So these are the 2 main reasons why there is no ragging in our campus. During the course time, you will learn a lot from your seniors, and we learn a lot from our juniors too. I still remember there are few seniors who helped me build my personality. Dr. Hari Kiran sir, Dr. Girish sir, Dr. Nivas sir, and there are many seniors from 2019 batch. Even Dr. Likit sir from 2017 batch. So I still remember their names, because see, ಇಲ್ಲಿ ಬಂದ್ವಿ, ಓದಿದ್ವಿ, ಹೋದ್ವಿ ಅಷ್ಟೇ ಅಲ್ಲ. ಓನ್ಲಿ ರೀಡಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್, ಓನ್ಲಿ ಸ್ಟಡಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್. ಸ್ವಲ್ಪ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು, ಸ್ವಲ್ಪ ಕಾಂಟ್ಯಾಕ್ಟ್ಸ್ ಇರಬೇಕು, ಇನ್ಫ್ಲೂಯೆನ್ಸ್ ಇರಬೇಕು. ಇನ್ಫ್ಲೂಯೆನ್ಸ್ ಅಂದ್ರೆ ಆ ಥರ ಅಲ್ಲ, ಕಾಂಟ್ಯಾಕ್ಟ್ಸ್ ಕರೆಕ್ಟಾಗಿ ಬೆಳೆಸ್ಕೊಂಡಿರ್ಬೇಕು. I would like to say this. See, last year when I was in 3rd year, I got an opportunity to go to Jammu and Kashmir. So Ali, I got an opportunity to serve the country by medical camps, and even I got an opportunity to go to Kurukshetra. Ali national level conference and attend ಮಾಡ್ಲಿಕ್ಕೆ ನನಗೆ ಚಾನ್ಸ್ ಇತ್ತು. ಸೊ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, at this moment, if you drop me in any state of this country, within 15 minutes I can get contacts, because ಈಗ any state I have contacts. I have built that network, and this is possible for everyone, because this happens once you step out of your studies. ಅಂದ್ರೆ ಸ್ಟಡೀಸು ಮಾಡಬೇಕು, ಅದು ಇಂಪಾರ್ಟೆಂಟೇ, ಅದ್ರ ಜೊತೆ ಸ್ವಲ್ಪ ಆಚೆ ಬಂದ್ಬಿಟ್ಟು ಸೊಸೈಟಿ ಹೇಗಿದೆ ಅಂತ ನೋಡಬೇಕು, ಚೆನ್ನಾಗಿ ಮಾತಾಡಿಸ್ಬೇಕು ಅದ್ರ ಜೊತೆ, ಆವಾಗ ನಮಗೆ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಆಗ್ತದೆ. ಸೊ ಈ ಕಾಂಟ್ಯಾಕ್ಟ್ ಬಿಲ್ಡ್ ಮಾಡಬೇಕಿದ್ರೆ ನಿಮ್ಮ ಸೀನಿಯರ್ಸ್ ಸಪೋರ್ಟ್ ತಗೊಳ್ಳಿ. ಎಲ್ಲ ಸೀನಿಯರ್ಸನ್ನು ಫಾಲೋ ಮಾಡಕ್ಕೆ ಹೋಗ್ಬಿಡಿ. ನಿಮ್ಗಿಂತ ಸೀನಿಯರ್ ಇದ್ದವರು ಎಲ್ಲರೂ ಕರೆಕ್ಟ್ ಇರ್ತಾರ ಅಂತಲ್ಲ. ಚೂಸ್ ದ ಸೀನಿಯರ್. ಯಾವ ಸೀನಿಯರ್ ಅನ್ನು ಫಾಲೋ ಮಾಡಬೇಕು ಅವರನ್ನು ಮಾತ್ರ ಫಾಲೋ ಮಾಡಿ, ಯಾರನ್ನ ಫಾಲೋ ಮಾಡ್ಬಾರ್ದು ಅವ್ರನ್ನ ಬಿಟ್ಬಿಡಿ. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಸೇ. ಸೊ ಯಾವ್ದಾದ್ರು ಕಾಂಟ್ಯಾಕ್ಟ್ಸ್ ಬಿಲ್ಡ್ ಮಾಡ್ಬೇಕಂದ್ರೆ, ಐ ಸ್ಟಿಲ್ ರಿಮೆಂಬರ್ ಈ ಆಪರೇಷನ್ ಸಿಂಧೂರ್ ಆಗುವಾಗ ಎಲ್ಲ ನ್ಯೂಸ್ ಅಲ್ಲಿ ನೋಡ್ತಿದ್ರು, ಈ ತರ ಅಟ್ಯಾಕ್ಸ್ ಆಗ್ತಿದೆ, ಡ್ರೋನ್ ಅಟ್ಯಾಕ್ ಅದು ಅಂತೆಲ್ಲ. ನಾನು ಸಿನ್ಸ್ ಐ ವೆಂಟ್ ಟು ಜಮ್ಮು ಕಾಶ್ಮೀರ್, ಐ ನ್ಯೂ ಪೀಪಲ್ ಫ್ರಮ್ ಜಮ್ಮು. ಸೊ ಅವ್ರ ಜೊತೆ ನಾನೇ ಕಾಂಟ್ಯಾಕ್ಟ್ ಮಾಡಿ ಕೇಳ್ತಿದ್ದೆ, ಏನಾಗ್ತಿದೆ ಲೈವ್ ಅಪ್ಡೇಟ್ಸ್ ನಂಗೆ ಸಿಗ್ತಿತ್ತು. ಐ ಆಮ್ ಟೆಲಿಂಗ್ ಯು ದಿಸ್ ಬಿಕಾಸ್ ಅಷ್ಟು ಕಾಂಟ್ಯಾಕ್ಟ್ಸ್ ಬಿಲ್ಡ್ ಮಾಡಬೇಕು. ಸೊ ಒಮ್ಮೆ ನೀವು ಬಂದ್ರಿ, ಓರಿಯಂಟೇಷನ್ ಡೇಗೆ ಪೇರೆಂಟ್ಸ್ ಜೊತೆ ಬಂದ್ಬಿಟ್ರಿ, ಇಲ್ಲಿ ಹೇಗೆ ಬಂದ್ರು ಹಾಗೇನೆ ಗ್ರಾಜುಯೇಷನ್ ಡೇಗೆ ವಾಪಸ್ ಪೇರೆಂಟ್ಸ್ ಜೊತೆ ಹೋಗೋದಲ್ಲ. ಯು ಶುಡ್ ಬಿ ಅ ಚೇಂಜ್ಡ್ ಪರ್ಸನ್. ನಿಮ್ಮ ವಿಸ್ಡಮ್ ಅಲ್ಲಿ ಆಗಿರ್ಬೋದು, ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಆಗಿರ್ಬೋದು, ನಿಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ ಆಗಿರ್ಬೋದು. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಸೇ. ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ಭಾರತ್ ಮಾತಾ ಕಿ ಜೈ.